ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಕೃಷಿ ಭೂಮಿಯಲ್ಲಿ ಟಿ ಸಿ ಅಥವಾ ವಿದ್ಯುತ್ ಕಂಬ ಇದ್ದರೆ ರೈತರಿಗೆ ಒಂದಿಷ್ಟು ಪರಿಹಾರ ಅಂತ ಸರ್ಕಾರದಿಂದ ಸಿಗುತ್ತೆ. ಇದು ಕರ್ನಾಟಕ ಸರ್ಕಾರದ ಒಂದು ಹೊಸ ಯೋಜನೆ ಆಗಿದೆ. ಈ ಒಂದು ಯೋಜನೆ ಬಗ್ಗೆ ಕಂಪ್ಲೀಟಾಗಿ ನಾನು ಮಾಹಿತಿನ ನೀಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿದ್ಯುತ್ ಇವಾಗ ಎಲ್ಲ ಕ್ಷೇತ್ರಕ್ಕೂ ಸಹ ಅವಶ್ಯಕವಾಗಿರುವಂಥದ್ದು. ಕೃಷಿ ಕ್ಷೇತ್ರಕ್ಕೂ ಸಹ ವಿದ್ಯುತ್ ಬೇಕೇ ಬೇಕಾಗುತ್ತೆ. ಸೊ ಅದರಿಂದ ಕೆಲವು ರೈತರು ತಮ್ಮ ಒಂದು ಗದ್ದೆಗಳಲ್ಲಿ ಆಗಿರ್ಬೋದು, ಜಮೀನುಗಳಲ್ಲಿ ವಿದ್ಯುತ್ ಕಂಬ ಮತ್ತು ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸ್ಕೊಂಡಿರ್ತಾರೆ. ಇದರಿಂದ ಕೆಲವೊಮ್ಮೆ ತೊಡಕುಗಳು ಅಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಆದರೆ ರೈತರಿಗೆ ಇದರಿಂದ ಅಗತ್ಯವಾದ ವಿದ್ಯುತ್ ಪೂರೈಕೆ ಖಚಿತಪಡಿಸ್ಕೊಳ್ಳಲು ಇದು ಒಂದು ಅಗತ್ಯವಾಗಿರುವಂಥ ಇಂಪಾರ್ಟೆಂಟ್ ಥಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಈ ರೀತಿಯ ಒಂದು ಟ್ರಾನ್ಸ್ಫಾರ್ಮರ್ಗಳನ್ನು ಮತ್ತು ಕಂಬಗಳನ್ನು ಹಾಕೋದ್ರಿಂದ ರೈತರಿಗೆ ಕೆಲವೊಂದು ಅನಾನುಕೂಲನೂ ಆಗುತ್ತೆ. ಯಾಕಂದರೆ ಇದು ಜಮೀನಿನ ಬಳಕೆಯನ್ನು ಕಮ್ಮಿ ಮಾಡುತ್ತೆ ಮತ್ತು ತುಂಬ ಡೇಂಜರಸ್ ಸಹ ಆಗಿರುತ್ತೆ. ಇದರಿಂದ ಯಾರಾದರೂ ರೈತರು ಈಗಾಗಲೇ ಟ್ರಾನ್ಸ್ಫಾರ್ಮರ್ ಮತ್ತು ವಿದ್ಯುತ್ ಕಂಬನ ಜಮೀನಲ್ಲಿ ಹಾಕಿಸ್ಕೊಂಡಿದ್ರೆ ಅವರಿಗೆ ಕೆಲವೊಂದಷ್ಟು ಪರಿಹಾರನ ನೀಡಬೇಕು ಅಂತ ಸರ್ಕಾರ ಈ ಒಂದು ಯೋಜನೆನ ತಂದಿದೆ. ಬನ್ನಿ ಈ ಒಂದು ಪರಿಹಾರ ಯೋಜನೆ ವಿವರಗಳನ್ನ ನಾನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಯಾರು ಈ ಒಂದು ವಿದ್ಯುತ್ ಕಂಬ ಅಥವಾ ಟ್ರಾನ್ಸ್ಫಾರ್ಮರ್ ಹಾಕ್ಕೊಂಡಿರ್ತಾರೋ ಅವ್ರಿಗೆ ವಾರಕ್ಕೆ 100 ರೂಪಾಯಿ ಅಂತೆ ಕೊಡಬೇಕು, ಪರಿಹಾರ ರೀತಿಯಲ್ಲಿ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಮತ್ತು 2000 ಯೂನಿಟಿಂದ 5000 ಯೂನಿಟ್ವರೆಗೆ ಡೊಮೆಸ್ಟಿಕ್ ಉದ್ದೇಶಗಳಿಗಾಗಿ ಉಚಿತ ವಿದ್ಯುತ್ತನ್ನು ಸರ್ಕಾರದವರು ನಿಮಗೆ ನೀಡ್ತಾರೆ. ಮತ್ತು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಅಥವಾ ವಿದ್ಯುತ್ ಲೈನಲ್ಲಿ ಯಾವುದೇ ಒಂದು ದೋಷ ಕಂಡು ಬಂದರೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದ 48 ಗಂಟೆ ಒಳಗೆ ಅದನ್ನು ಅವರೇ ಬಂದು ಸರಿಪಡಿಸ್ತಾರೆ. ಈ ಒಂದು ದೋಷನ ಸರಿಪಡಿಸಲು ಲೇಟ್ ಆಯಿತು ಅಂದರೆ ರೈತರಿಗೆ ದಿನಕ್ಕೆ 50 ರೂಪಾಯಿ ಥರ ಪರಿಹಾರನೂ ಸಹ ನೀಡಲಾಗುತ್ತೆ. ರೈತರು ತಮ್ಮ ಜಮೀನಲ್ಲಿ ವಿದ್ಯುತ್ ಕಂಬಗಳನ್ನು ಸ್ಥಾಪಿಸಲು ಯಾವುದೇ ಆಕ್ಷೇಪಣೆ ಹೊಂದಿಲ್ಲದಿದ್ದರೆ ಅವರು ವಿದ್ಯುತ್ ಕಂಪನಿಯೊಂದಿಗೆ ಭೂಗುತ್ತಿಗೆ ಒಪ್ಪಂದ ಸಹ ಮಾಡಿಕೊಳ್ಬೋದು. ಈ ಒಪ್ಪಂದದ ಅಡಿಯಲ್ಲಿ ರೈತರಿಗೆ ಗರಿಷ್ಠ 5000 ರೂಪಾಯಿಗಳವರೆಗೆ ಅವರು ಹಣವನ್ನು ಪಾವತಿಸಲಾಗುತ್ತೆ. ಜೊತೆಗೆ ಜಮೀನಿನ ಕಂಬದಿಂದ ಮನೆಗೆ ವಿದ್ಯುತ್ ಸಂಪರ್ಕ ಪಡೆಯಲು ಸಹ ವಿನಾಯಿತಿಯನ್ನು ನೀಡ್ತಾರೆ. ಹೊಸ ವಿದ್ಯುತ್ ಸಂಪರ್ಕ ಪಡೆಯಲು ಸಾಮಾನ್ಯವಾಗಿ ವಿಧಿಸುವ ಶುಲ್ಕದಿಂದ ರೈತರಿಗೆ ಕೆಲವೊಂದಷ್ಟು ಡಿಸ್ಕೌಂಟು ಸಹ ನೀಡ್ತಾರೆ. ಈ ಒಂದು ಪರಿಹಾರವನ್ನು ವಿದ್ಯುತ್ ಇಲಾಖೆ ಮತ್ತು ಸರ್ಕಾರವು ಎರಡು ಜಂಟಿಯಾಗಿ ಸೇರಿ ರೈತರಿಗೆ ಪರಿಹಾರಗಳನ್ನು ನೀಡುತ್ತೆ. ಈ ಒಂದು ಪರಿಹಾರನ ಪಡ್ಕೊಳ್ಳಲು ನೀವೇನು ಮಾಡಬೇಕು ಅಂದರೆ ಟ್ರಾನ್ಸ್ಫಾರ್ಮರ್ ಅಥವಾ ಕಂಬ ನಿರ್ಮಿಸೋದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನೀವು ಸಂಗ್ರಹಿಸಬೇಕಾಗುತ್ತೆ. ನಿಮ್ಮ ಹತ್ತಿರದ ವಿದ್ಯುತ್ ಕಚೇರಿಗೆ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಆ ಒಂದು ಅರ್ಜಿಯೊಂದಿಗೆ ಟ್ರಾನ್ಸ್ಫಾರ್ಮರ್ ಅಥವಾ ಕಂಬ ನಿರ್ಮಿಸಿದ್ದಕ್ಕೆ ಸಂಬಂಧಿಸಿದ ದಾಖಲೆಗಳ ಪ್ರತಿಗಳನ್ನು ನೀವು ಸಲ್ಲಿಸಬೇಕಾಗುತ್ತೆ. ಈ ಒಂದು ಅರ್ಜಿಯನ್ನು ಪರಿಶೀಲಿಸಿದ ನಂತರ ಅರ್ಹ ರೈತರಿಗೆ ಪರಿಹಾರ ಮೊತ್ತವನ್ನು ನೀಡ್ತಾರೆ. ನಿಮ್ಮ ಜಮೀನಲ್ಲಿ ವಿದ್ಯುತ್ ಕಂಬ ಸ್ಥಾಪನೆಗೆ ನಿಮಗೆ ಯಾವುದೇ ಒಂದು ಅಡ್ಡಿ ಇಲ್ಲ ಅಂದರೆ ನೀವು NOCಯನ್ನು ನೀಡಬೇಕಾಗುತ್ತೆ. ನಿಮಗೆ ಮತ್ತು ವಿದ್ಯುತ್ ಕಂಪನಿ ನಡುವೆ ಭೂ ಗುತ್ತಿಗೆ ಒಪ್ಪಂದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಈ ಒಪ್ಪಂದದ ಮೇರೆಗೆ ಕಂಪನಿಯು ನಿಮಗೆ ಗರಿಷ್ಠ 5000ವರೆಗೆ ಪರಿಹಾರವನ್ನು ನೀಡುತ್ತೆ. ಈ ಒಂದು ನೀವೇನಾದ್ರು ಗುತ್ತಿಗೆ ಒಪ್ಪಂದನ ಮಾಡಿಕೊಂಡ್ರೆ ಇದನ್ನು ಏನು ಪ್ರಯೋಜನ ನಿಮಗೆ ಅಂದರೆ 5000ವರೆಗೆ ಪರಿಹಾರ ಸಿಗುತ್ತೆ ಮತ್ತು ಜಮೀನಿನ ಕಂಬದಿಂದ ಮನೆಗೆ ವಿದ್ಯುತ್ ಸಂಪರ್ಕಕ್ಕೆ ವಿಶೇಷ ವಿನಾಯಿತಿ ಸಹ ಸಿಗುತ್ತೆ. ಹೊಸ ವಿದ್ಯುತ್ ಸಂಪರ್ಕ ಶುಲ್ಕದಲ್ಲಿ ವಿನಾಯಿತಿ ಸಹ ನಿಮಗೆ ಸಿಗುತ್ತೆ. ಈ ಒಂದು ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸೋದು ಅಂದರೆ ನಿಮ್ಮ ಹತ್ತಿರದ ವಿದ್ಯುತ್ ಕಚೇರಿಗೆ ನೀವು ಭೇಟಿ ಮಾಡಿ ಅರ್ಜಿನ ಸಲ್ಲಿಸ್ಬೋದು. ಗುತ್ತಿಗೆ ಒಪ್ಪಂದಕ್ಕೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. NOC ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಸಹ ನೀವು ಕೊಡಬೇಕಾಗುತ್ತೆ. ಮತ್ತು ನೀವೇನೋ ಟ್ರಾನ್ಸ್ಫಾರ್ಮರ್ ಅಥವಾ ಕಂಬನ ಹಾಕ್ಸ್ಕೊತಿದ್ದೀರ ಅಂದರೆ ಒಂದಷ್ಟು ಮುನ್ನೆಚ್ಚರಿಕೆಗಳನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ತುಂಬ ಅಪಾಯಕಾರಿಯಾಗಿರೋದ್ರಿಂದ ಯಾವಾಗಲೂ ಒಂದು ಸುರಕ್ಷಿತ ಕ್ರಮಗಳನ್ನು ನೀವು ಅನುಸರಿಸಬೇಕಾಗುತ್ತೆ. ವಿದ್ಯುತ್ ಸಂಪರ್ಕದಲ್ಲಿ ಯಾವುದೇ ಸಮಸ್ಯೆ ಕಂಡು ಬಂದರೆ ತಕ್ಷಣ ನೀವು ವಿದ್ಯುತ್ ಇಲಾಖೆ ತಿಳಿಸ್ಬೇಕಾಗುತ್ತೆ. ನಿಮ್ಮದು ಏನು ಹಕ್ಕುಗಳಿದೆ, ಏನು ರೈಟ್ಸ್ ಇದ್ರ ಬಗ್ಗೆ ನೀವು ತಿಳ್ಕೊಂಡು ಅಗತ್ಯವಿದ್ದರೆ ನೀವು ಅದರ ಸಹಾಯನ ಸಹ ನೀವು ಪಡ್ಕೋಬೇಕಾಗುತ್ತೆ. ಮತ್ತು ನಿಮಗೇನಾದರೂ ಈ ಒಂದು ಯೋಜನೆ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ನೀವು ತಿಳ್ಕೋಬೇಕು ಅಂದರೆ kptci.karnataka.government.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಕಂಪ್ಲೀಟ್ ಮಾಹಿತಿನ ಪಡ್ಕೋಬೋದು. ಮತ್ತು
ನಿಮ್ಮ ಸ್ಥಳೀಯ ವಿದ್ಯುತ್ ಕಚೇರಿಯನ್ನು ಸಹ ನೀವು ಹೋಗಿ ಸಂಪರ್ಕಿಸಿ ನೀವು ಈ ಒಂದು ಯೋಜನೆ ಬಗ್ಗೆ ತಿಳ್ಕೊಬೋದು. ಮತ್ತು ರೈತರ ಕಾಲ್ ಸೆಂಟರ್ ನಂಬರ್ ಸಹ ಇದೆ, ನಾನು ಹೇಳ್ತೀನಿ ನೋಡಿ. 1800-425-1666 ಈ ನಂಬರ್ಗೆ ನೀವು ಕರೆ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನೂ ಸಹ ನೀವು ಪಡ್ಕೋಬೋದು. ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ಹಾಕಿರ್ತೀನಿ. ನೀವು ಆ ವೆಬ್ಸೈಟ್ಗೆ ಹೋಗಿ ಈ ಒಂದು ಯೋಜನೆ ಬಗ್ಗೆ ನೀವು ತಿಳ್ಕೊಳ್ಳೋದ್ರ ಮೂಲಕ ಅಪ್ಲೈನ ಮಾಡ್ಬೋದಾಗಿದೆ. ಸೊ ಯಾರಾದರೂ ರೈತರಿಗೆ ಈ ರೀತಿಯ ಒಂದು ಕಂಬ ಅಥವಾ ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೋಬೇಕು ಅಂತ ಇದ್ರೂ ಅಥವಾ ಆಲ್ರೆಡಿ ಇದ್ರೂ ಸಹ ಈ ಒಂದು ಯೋಜನೆಯ ಪ್ರಯೋಜನ ಖಂಡಿತ ನೀವು ಪಡ್ಕೊಳ್ಳೋದ್ರ ಮೂಲಕ ಸರ್ಕಾರದಿಂದ ಒಂದಷ್ಟು ಪರಿಹಾರನ ನೀವು ಪಡ್ಕೋಬೋದು. ಈ ಮಾಹಿತಿ ನಿಮಗೇನಾದ್ರು ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇದೇ ರೀತಿಯ ಒಂದಷ್ಟು ರೈತರಿಗೆ ನೀವು ಈ ಒಂದು ಮಾಹಿತಿನ ಶೇರ್ ಮಾಡೋದ್ರ ಮೂಲಕ ಅವರಿಗೂ ಸ್ವಲ್ಪ ಅನುಕೂಲನೂ ಆಗ್ಬೋದು ಅಂತ ಅನಿಸುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.